ನಾವು ಹೊರಗಡೆ ಜಾಬ್ ಮಾಡ್ತೀವಿ, ಕರೆಕ್ಟ್ ಆಗಿ ಜಾತಿ ಇಲ್ದೇನೆ ಮನೆ ಕೊಡಲ್ಲ. ರೆಂಟ್ ಖಾಲಿ ಇದೆ ಅನ್ಬಿಟ್ಟು ಬೋರ್ಡ್ ಹಾಕಿರ್ತಾರೆ. ಆ ನಂಬರ್ ತಗೊಂಡು ನಾವು ಫೋನ್ ಮಾಡ್ತೀವಿ, ಎಲ್ಲಾ ವಿಚಾರಿಸ್ತಾರೆ. ರೆಂಟ್ ಎಷ್ಟು, ಅಡ್ವಾನ್ಸ್ ಎಷ್ಟು, ಅದು ಇದು ಅಂತ ಎಲ್ಲಾನು ಹೇಳ್ತಾರೆ. ಫೈನಲಿ ಸರ್ ನಿಮ್ ಯಾವ ಸಮುದಾಯ ಸರ್ ಅಂತಾರೆ. ನಾವು ಓಪನ್ ಆಗಿ ಹೇಳ್ತೀನಿ, ನಾವು ಅಂಬೇಡ್ಕರ್ ಆಗಿರೋ ಓಪನ್ ಆಗಿ ಹೇಳ್ತೀನಿ, ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ತೀನಿ. ಅವ್ರೇನಂತಾರೆ, ಸರ್ ಬೇಜಾರು ಮಾಡ್ಕೋಬೇಡಿ ಸರ್, ನೀವು ಬರ್ತೀರಾ, ನಾವು ಕೊಡೋಕೆ ರೆಡಿ ಇದೀವಿ, ಕೆಳಗಡೆ ಇರೋರೆಲ್ಲ ಖಾಲಿ ಮಾಡ್ಬಿಡ್ತಾರೆ ಸರ್, ನಾವು ಅದನ್ನೇನೋ ಮನೆ ಮಾಡಿರ್ತೀವಿ. ಈ ತರ ಎಲ್ಲ ತುಂಬಾ ಇನ್ಸಿಡೆಂಟ್ ಅನ್ಸಲ್ವ ಮೇಡಮ್? ಕುದೀತದೆ ರಕ್ತ ನಮ್ಗೆ. ಈ ಭೂಮಿಲಿ ಯಾಕಾರ ಹುಟ್ಬಿಟ್ಟು ಅನ್ಸ್ಬಿಡ್ತದ ಆ ಟೈಮಲ್ಲಿ. ನಮ್ಮ ಮಕ್ಕಳಿಗೊಂದು ಐಡೆಂಟಿಟಿ ಬೇಕು, ಇರಬಾರ್ದು. ಇದೆ ಈ ನಮ್ಮ ದೇಶದಲ್ಲಿ ಇದೆ, ಖಂಡಿತ ಇದೆ. ಬಳಕೆ ಮಾಡೋ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡವ್ರು ಇಲ್ವಲ್ಲ ಮೇಡಮ್? ಅವ್ರ ಆಸೆನ ಅರ್ಥ ಮಾಡ್ಕೊಂಡು ಅದನ್ನ ಎಷ್ಟ ಇಂಪ್ಲಿಮೆಂಟ್ ಮಾಡ್ಬೇಕನ್ನೋರು ಆ ಜಾಗದಲ್ಲಿ ಇದ್ರೆ ಖಂಡಿತ ಇಂಪ್ಲಿಮೆಂಟ್ ಆಗೋದು. ಬಟ್ ಅವ್ರಿಲ್ಲ. ಈ ಆಳ್ವರ್ಗದವರೆಲ್ಲ ಮನುವಾದಿಗಳೇ ಆಗಿರೋದ್ರಿಂದ ನಮ್ಮನ್ನ ತುಳಿಯೋದನ್ನೇ ಅದ್ ಕೊಟ್ಟೆ ಇದು ಕೊಟ್ಟೆ ಬಿಟ್ರೆ ನಮ್ ಬೇಕಾಗಿರೋ ಬೇಸ್ ಫಂಡಮೆಂಟಲ್ ರೈಟ್ಸ್ ಏನು, ನಮ್ಮ ಮೂಲಭೂತ ಹಕ್ಕು ಏನು ಕೊಟ್ಟಿಲ್ಲ ಮೇಡಮ್. ಹೌದಾ? ನಮ್ಗೇನು ಬೇಡ, ಸಾಮಾಜಿಕ ಶೈಕ್ಷಣಿಕವಾಗಿ ನಮ್ಮನ್ನ ಅದು ಮಾಡ್ಕೊಟ್ರೆ ಸಾಕು ನಮ್ಗೆ. ನಮ್ಮನ್ನ